ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಆನ್ ದ ಕಾನ್ಸೆಪ್ಟ್ ದಟ್ ಈಸ್ ಇಂಟ್ರೊಡಕ್ಷನ್ ಆಫ್ ಬಯಾಲಜಿ. ಜೀವಶಾಸ್ತ್ರದ ಪರಿಚಯದ ಕುರಿತು ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಬಿಫೋರ್ ಗೋಯಿಂಗ್ ಟು ದ ಕಾನ್ಸೆಪ್ಟ್, ನಾನು ಈ ನೋಟ್ಸನ್ನು ಕೆಲವೊಂದಷ್ಟು ಬುಕ್ಗಳು ಮತ್ತು NCERT ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿಬಿಟ್ಟೆ ಪ್ರಿಪೇರ್ ಮಾಡಿರುವಂತಹ ನೋಟ್ಸ್ ಆಗಿದೆ. ಸೊ ಇವತ್ತಿಂದ ನಾನು ಒಂದೊಂದೇ ಕಾನ್ಸೆಪ್ಟ್ ಮೇಲೆ ವಿಡಿಯೋಸನ್ನು ಬಿಡ್ತಾ ಹೋಗ್ತಾ ಇರ್ತೀನಿ. ರೆಕಾರ್ಡೆಡ್ ಕ್ಲಾಸಸನ್ನು ನಿಮಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿ ನಾನು ನೋಟ್ಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ಕಾನ್ಸೆಪ್ಟ್ ದಟ್ ಈಸ್ ಇಂಟ್ರೊಡಕ್ಷನ್ ಆಫ್ ಬಯಾಲಜಿ. ಸೊ ದ ಸ್ಟಡಿ ದಟ್ ಈಸ್ ಸೈಂಟಿಫಿಕ್ ಸ್ಟಡಿ ಆಫ್ ಆರ್ಗಾನಿಸಮ್ಸ್ ಈಸ್ ಕಾಲ್ಡ್ ಆಸ್ ಬಯಾಲಜಿ. ಸೊ ಜೀವಿಗಳ ನಿಖರವಾದ ಲಕ್ಷಣಗಳನ್ನು ತಿಳಿಸಿಕೊಟ್ಟಂತಹ ವಿಜ್ಞಾನಿ ಯಾರು ಅಂತಂದರೆ ಅರಿಸ್ಟಾಟಲ್. ಅರಿಸ್ಟಾಟಲ್ ವಾಸ್ ದ ಒನ್ ಆ್ಯಂಡ್ ಫಸ್ಟ್ ಹೂ ಹ್ಯಾಸ್ ಗಿವನ್ ದ ಅಕ್ಯುರೇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಆರ್ಗಾನಿಸಮ್ಸ್. ಬಿಕಾಸ್ ಆಫ್ ದಿಸ್ ಅರಿಸ್ಟಾಟಲ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಬಯಾಲಜಿ. ಓಕೆ, ಅರಿಸ್ಟಾಟಲ್ ಅವರು ಜೀವಿಗಳ ನಿಖರವಾದ ಲಕ್ಷಣಗಳನ್ನು ತಿಳಿಸಿಕೊಟ್ಟಿದ್ರು ಅಂತ ಅನ್ನೋ ಕಾರಣಕ್ಕಾಗಿ ಅವರನ್ನು ಏನು ಮಾಡ್ತೀವಿ, ಫಾದರ್ ಆಫ್ ಬಯಾಲಜಿ ಅಂದರೆ ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಜೀವಶಾಸ್ತ್ರ ಎಂಬ ಶಬ್ದ ಮೂಲತಃ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಗ್ರೀಕ್ ಭಾಷೆಯ ಬಯೋಸ್ ಮತ್ತು ಲೋಗಸ್ ಎಂಬ ಎರಡು ಶಬ್ದಗಳಿಂದ ಉತ್ಪತ್ತಿಯಾಗಿದೆ. ಓಕೆ, ಸೊ ದ ವರ್ಡ್ ಬಯಾಲಜಿ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ಲ್ಯಾಂಗ್ವೇಜ್, ದಟ್ ಈಸ್ ಫ್ರಮ್ ಟೂ ಟರ್ಮ್ಸ್ ಆಫ್ ಗ್ರೀಕ್ ಲ್ಯಾಂಗ್ವೇಜ್, ಬಯೋಸ್ ಆ್ಯಂಡ್ ಲೋಗಸ್. 4.5 ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿ ಉಗಮವಾಯಿತು ಅಂತ ನಾವೆಲ್ಲರೂ ಗೊತ್ತೇ ಇದೆ ನಮಗೆ. ಸೊ ಹೇಗೆ ಉಗಮವಾಯಿತು ಅಂತಂದರೆ 4.5 ಬಿಲಿಯನ್ ಇಯರ್ಸ್ ಆಗೋ ಬಿಕಾಸ್ ಆಫ್ ದ ಬಿಗ್ ಬ್ಯಾಂಗ್ ಮಹಾಸ್ಫೋಟದ ಕಾರಣವಾಗಿ ನಮ್ಮ ಭೂಮಿ ಉಗಮವಾಯಿತು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಭೂಮಿಯ ಮೇಲೆ 3.8 ಬಿಲಿಯನ್ ವರ್ಷಗಳ ಹಿಂದೆ ಜೀವಿಗಳು ಕಾಣಿಸಿಕೊಂಡವು. Although the earth has evolved around 4.5 billion years ago, but the organisms first were recognized or identified before 3.8 billion years ago. Okay, next, ಜೀವಿಗಳು ಉಗಮವಾಗಲು ಕಾರಣವಾದಂಥ ವಸ್ತುಗಳು ಯಾವುವು? The primary elements which are responsible for the organisms formation are water and ಏರ್. ಗಾಳಿ ಮತ್ತು ನೀರು ಏನಾಯಿತು, ಜೀವಿಗಳು ಫಸ್ಟ್ ಉಗಮವಾಗಲು ಏನಾಯಿತು, ಕಾರಣವಾದವು. ಭೂಮಿಯು ಉಗಮವಾದಾಗ ಮೊದಲು ಆಮ್ಲಜನಕ ಅನಿಲವು ಕಂಡು ಬಂದಿರಲಿಲ್ಲ. ವೆನ್ ದ ಫಸ್ಟ್ ಅರ್ತ್ ವಾಸ್ ಎವಾಲ್ವ್ಡ್ ಅರೌಂಡ್ ಆನ್ ದ ಅರ್ತ್ಸ್ ಅಟ್ಮಾಸ್ಫಿಯರ್, ಆಕ್ಸಿಜನ್ ವಾಸ್ ಆಬ್ಸೆಂಟ್. ದ ಕೆಮಿಕಲ್ ಸಬ್ಸ್ಟಾನ್ಸಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್ were carbon, nitrogen, oxygen and hydrogen. Still many chemical elements were present. ಈ ರಾಸಾಯನಿಕ ಅಣುಗಳು ಜೈವಿಕ ಅಣುಗಳಾದಂತಹ these chemical substances combine to form a biosubstances. Those are DNA and RNA. DNA means deoxyribonucleic acid, RNA means ribonucleic acids. So these are two, DNA and RNA are the nucleic acids. These are formed only because of the chemical elements or substances. Next, because of DNA and RNA formation, ಭೂಮಿಯ ಮೇಲೆ ಏನಾಯಿತು ಅಂತಂದರೆ ಸೂಕ್ಷ್ಮ ರೀತಿಯ ಜೀವಿಗಳು ಕಾಣಿಸಿಕೊಂಡವು. ಈ DNA ಮತ್ತು RNAಗಳ ಫಾರ್ಮ್ ಆಗಿರೋದ್ರಿಂದ ಆ ಸೂಕ್ಷ್ಮ ಜೀವಿಗಳೇನಾಯಿತು ಕಾಣಿಸ್ಲಿಕ್ಕೆ ಪ್ರಾರಂಭವಾಯಿತು. ಭೂಮಿಯ ಮೇಲೆ ಕಾಣಿಸಿದಂಥ ಮೊದಲ ಜೀವಿಗಳು ಏನಂತ ಕರೀತಾರೆ ಅಂದರೆ ಆದಿಜೀವಿಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಆದಿಜೀವಿಗಳು ಅಂತ ಕರೀತಾರೆ, ಪ್ರಿಮೋರ್ಡಿಯಲ್ಸ್ ಅಂತ ಕರೀತಾರೆ. ಯಾವ್ಯಾವ ಆದಿಜೀವಿಗಳು ಇತ್ತು ಅಂತಂದರೆ ಅಮೀಬಾ, ಯುಗ್ಲಿನ, ಪ್ಯಾರಾಮೀಷಿಯಂನಂತಹ ಆದಿಜೀವಿಗಳು ಫಸ್ಟು ನಮ್ಮ ಭೂಮಿ ಮೇಲೆ ಕಾಣಿಸ್ಕೊಂಡ್ವಂತೆ. ಭೂಮಿಯು ಉಗಮವಾದಾಗ ಮೊದಲು ಆಮ್ಲಜನಕ ಇರಲಿಲ್ಲ ಅಂತ ನಾನು ಹೇಳಿದ್ದೆ. ಇಟ್ ಪ್ರೆಸೆಂಟ್ ನಮ್ಮ ಭೂಮಿಯ ಮೇಲಿರುವಂತಹ ವಾತಾವರಣದಲ್ಲಿ 3 ರೀತಿಯಾದಂತಹ ಆಕ್ಸಿಜನ್ ರೂಪಗಳನ್ನು ನಾವು ಕಾಣ್ತೀವಿ. ಸೊ ದೇರ್ ಆರ್ 3 ಫಾರ್ಮ್ಸ್ ಆಫ್ ಆಕ್ಸಿಜನ್ಸ್ ಪ್ರೆಸೆಂಟ್ ಇನ್ ಅವರ್ ಸರೌಂಡಿಂಗ್. ದೋಸ್ ಆರ್ O, O2, O3. O means nascent oxygen,
O2 means respiratory oxygen. O3 means ozone. Nascent oxygen, it doesn't have any fragrance or it doesn't have any smell. Okay. Next, O2 means respiratory oxygen. What all we all organisms inhale, that is respiratory oxygen, O2. Next, O3 ozone, that is the ozone, the oxygen form of oxygen present in the ozone layer is O3. Okay. Next, ಮೂವಿಂಗ್ ಅಹೆಡ್, ಜೀವಶಾಸ್ತ್ರದಲ್ಲಿ 3 ಭಾಗಗಳನ್ನು ನಾವು ಕಾಣ್ತೀವಿ. ಸೊ ವಿ ಆರ್ ಹ್ಯಾವಿಂಗ್ ದ 3 categories or the branches in the biology. Those are zoology, botany, microbiology. ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಸೂಕ್ಷ್ಮ ಜೀವಿಶಾಸ್ತ್ರ. ಫಸ್ಟ್ ಒನ್ ಪ್ರಾಣಿಶಾಸ್ತ್ರ. ಪ್ರಾಣಿಶಾಸ್ತ್ರದಲ್ಲಿ ಏನು ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಪ್ರಾಣಿಗಳ ಕುರಿತಾದ ಅಧ್ಯಯನ, ವೈಜ್ಞಾನಿಕ ಅಧ್ಯಯನವನ್ನೇ ಪ್ರಾಣಿಶಾಸ್ತ್ರ ಅಂತ ಹೇಳ್ತೀವಿ. ದ ಸೈಂಟಿಫಿಕ್ ಸ್ಟಡಿ ಆಫ್ ಆನಿಮಲ್ಸ್, ಆರ್ಗನಿಸಮ್ಸ್ ಈಸ್ ಕಾಲ್ಡ್ ಆಸ್ ವಾಟ್? zoology. Okay. Next, who is the father of zoology? Again, the Aristotle is the father of zoology. Aristotle has written the book History of Animals. ಅರಿಸ್ಟೋಟಲ್ ಅವರು ಹಿಸ್ಟ್ರಿ ಆಫ್ ಆನಿಮಲ್ಸ್ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಅದರಲ್ಲಿ ಅವರ ಪ್ರಾಣಿಗಳ ಕುರಿತಾದಂತಹ ಹಲವಾರು ಮಾಹಿತಿಗಳನ್ನು ಅವರು ನೀಡಿದ್ದಾರೆ. ನೆಕ್ಸ್ಟ್, ಪ್ರಾಣಿಗಳನ್ನು 2 ಗುಂಪುಗಳಾಗಿ ವಿಂಗಡಿಸುತ್ತೇವೆ. ದ ಆನಿಮಲ್ಸ್ ಆರ್ again divided into mainly 2 types, vertebrates and non-vertebrates. ಕಶೇರುಕಗಳು ಮತ್ತು ಅಕಶೇರುಕಗಳು. What do you mean by vertebrates? Let us learn. Vertebrates ಅಂದರೆ ಕಶೇರುಕಗಳು ಅಂದರೆ ಏನಂದರೆ, ಈ ಪ್ರಾಣಿಗಳಲ್ಲಿ ಬೆನ್ನು ಮೂಳೆ ಕಂಡು ಬರುತ್ತದೆ. ಈ ಪ್ರಾಣಿಗಳಲ್ಲಿ ಬೆನ್ನು ಮೂಳೆ ಕಂಡು ಬರುತ್ತದೆ. So the animals in which vertebral column is present are called as what? Vertebrates. So there are 5 groups of vertebrates. Those are, first one, birds, aves, birds or aves, ಪಕ್ಷಿಗಳು, ಫಿಶಸ್ ಆರ್ ಪೈಸಸ್, ಮೀನುಗಳು, ಆಂಫಿಬಿಯನ್ಸ್, ಉಭಯವಾಸಿಗಳು, ರೆಪ್ಟೈಲ್ಸ್, ಸರೀಸೃಪಗಳು, ಮ್ಯಾಮಲ್ಸ್, ಸಸ್ತನಿಗಳು. 3 ಕಶೇರುಕಗಳಲ್ಲಿ ಇವು 5 ಏನದಾವು? ಗುಂಪುಗಳದಾವ್ರಿ. ನೆಕ್ಸ್ಟ್ ಬರೋದೇ ಅಕಶೇರುಕಗಳು, ನಾನ್ ವರ್ಟಿಬ್ರೇಟ್ಸ್. ಸೊ ನಾನ್ ವರ್ಟಿಬ್ರೇಟ್ಸ್ ಅಂದರೆ ಏನು? ಆಬ್ವಿಯಸ್ಲಿ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ನಾನ್ ವರ್ಟಿಬ್ರೇಟ್ಸ್ ಮೀನ್ಸ್ ದ ಆನಿಮಲ್ಸ್ ಇನ್ ವಿಚ್ ವರ್ಟಿಬ್ರಲ್ ಕಾಲಮ್ ಈಸ್ ಆಬ್ಸೆಂಟ್. ಯಾವ ಪ್ರಾಣಿಗಳಲ್ಲಿ ಬೆನ್ನು ಮೂಳೆ ಕಂಡು ಬರುವುದಿಲ್ಲವೋ ಅಂತಹ ಪ್ರಾಣಿಗಳನ್ನು ಏನಂತೀವಿ? ಅಕಶೇರುಕಗಳು ಅಂತ ಹೇಳ್ತೀವಿ. ಸೊ ಅವುಗಳನ್ನು 8 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಯಾವ್ಯಾವ ಭಾಗಗಳು? ಸ್ಪಂಜು ಪ್ರಾಣಿಗಳು, ಕುಟುಕು ಕಣವಂತಗಳು, ಚಪ್ಪಟೆ ಹುಳುಗಳು, ದುಂಡು ಹುಳುಗಳು, ಮೃದ್ವಂಗಿಗಳು, ವಲಯವಂತುಗಳು, ಸಂಧಿಪದಿಗಳು, ಕಂಟಕ ಚರ್ಮಿಗಳು. ಪೊರಿಫೆರಾ, ಸಿಲೆಂಟ್ರೆಟಾ, ಪ್ಲಾಟಿಹೆಲ್ಮಿಂಥಿಸ್, ರೌಂಡ್ ವಾರ್ಮ್ಸ್, that is Aschelminthes, molluscans, Annelida, Arthropoda and Echinodermata. Next branch of biology is botany, that is ಸಸ್ಯಶಾಸ್ತ್ರ. ಸಸ್ಯಶಾಸ್ತ್ರ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡ್ಕೊಂಡ್ಬಿಡೋಣ. ಸಸ್ಯಗಳ ಕುರಿತಾದ ವೈಜ್ಞಾನಿಕ ಅಧ್ಯಯನವನ್ನು ಸಸ್ಯಶಾಸ್ತ್ರ ಅಂತೀವಿ. ಸೊ ದ ಸೈಂಟಿಫಿಕ್ ಸ್ಟಡಿ ಆಫ್ ಪ್ಲಾಂಟ್ಸ್ ಈಸ್ ಕಾಲ್ಡ್ ಆಸ್ ಬಾಟ್ನಿ. ಫಾದರ್ ಆಫ್ ಬಾಟ್ನಿ ಸಸ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಅಂದರೆ ಥಿಯೋಪ್ರಾಸ್ಟಸ್. ಸೊ ಫಾದರ್ ಆಫ್ ಬಾಟ್ನಿ ಈಸ್ ಥಿಯೋಪ್ರಾಸ್ಟಸ್. ಸಸ್ಯಗಳಿಗೆ ಜೀವವಿದೆ ಎಂದು ತಿಳಿಸಿಕೊಟ್ಟಂತಹ ವಿಜ್ಞಾನಿ ಯಾರು? ದಟ್ ಈಸ್ ಜಗದೀಶ್ ಚಂದ್ರ ಬೋಸ್. ಜಗದೀಶ್ ಚಂದ್ರ ಬೋಸ್ he said that even the plants are also having the lives. ನೆಕ್ಸ್ಟ್, ಸಸ್ಯಗಳಿಗೆ ಜೀವ ಇದೆ ಅಂತ ತಿಳಿಸಿಕೊಟ್ಟಂಥ ವಿಜ್ಞಾನಿ ಯಾರಂದರೆ ಜಗದೀಶ್ ಚಂದ್ರ ಬೋಸ್. ನೆಕ್ಸ್ಟ್, ಸಸ್ಯಗಳನ್ನು 5 ಗುಂಪುಗಳಾಗಿ ಏನು ಮಾಡ್ತಾರೆ? ವರ್ಗೀಕರಿಸ್ತಾರೆ. ಕೆಲವೊಂದಷ್ಟು ಅವುಗಳ ಲಕ್ಷಣಗಳ ಮೇಲೆ ಏನು ಮಾಡ್ತಾರೆ? 5 ಗುಂಪುಗಳಾಗಿ ವರ್ಗೀಕರಿಸ್ತಾರೆ. ಹೇಗೆ ನಾವು ಪ್ರಾಣಿಗಳನ್ನು ವರ್ಗೀಕರಿಸಿದ್ದೀವಿ ಅದೇ ರೀತಿಯಾಗಿ ಸಸ್ಯಗಳನ್ನು 5 ಗುಂಪುಗಳಾಗಿ ವರ್ಗೀಕರಿಸುತ್ತಾರೆ. ಫಸ್ಟ್ ಒನ್ ಶೈವಲಗಳು, ಆಲ್ಗೆ. ಸೆಕೆಂಡ್ ಒನ್ ಆವಾಸಿ ಸಸ್ಯಗಳು, ಬ್ರಯೋಫೈಟ್ಸ್. ಥರ್ಡ್ ಒನ್ ಜರಿ ಸಸ್ಯಗಳು, ಟೆರಿಡೋಫೈಟ್ಸ್. ಫೋರ್ತ್ ಒನ್ ಅನಾವೃತ ಬೀಜ ಸಸ್ಯಗಳು, ಜಿಮ್ನೋಸ್ಪರ್ಮ್ಸ್. ಫಿಫ್ತ್ ಒನ್ ಆವೃತ ಬೀಜ ಸಸ್ಯಗಳು, ಆಂಜಿಯೋಸ್ಪರ್ಮ್ಸ್.
ನೆಕ್ಸ್ಟ್ ಬರುವಂತಹ ಬ್ರಾಂಚ್ ಆಫ್ ಬಯಾಲಜಿ ಈಸ್ ಮೈಕ್ರೋಬಯಾಲಜಿ, ಸೂಕ್ಷ್ಮ ಜೀವಶಾಸ್ತ್ರ ಅಥವಾ ಮೈಕ್ರೋಬಯಾಲಜಿ. ಫಾದರ್ ಆಫ್ ಮೈಕ್ರೋಬಯಾಲಜಿ ಈಸ್ ಲೆವೆನ್ ಹುಕ್. ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಯಾರಂದರೆ ಲೆವೆನ್ ಹುಕ್. ಈ ಸೂಕ್ಷ್ಮ ಜೀವಿಗಳನ್ನು ಹೇಗೆ ನೋಡ್ತೀವಿ ನಾವು ಬರಿಗಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ. ಸೊ ಈ ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಅಂತಾನೆ ಏನು ಮಾಡಿದ್ರು, ಲೆವೆನ್ ಹುಕ್ ಅವರು ಒಂದು ಮೈಕ್ರೋಸ್ಕೋಪನ್ನು ಕಂಡುಹಿಡಿದ್ರು. ಸೊ ಮೈಕ್ರೋಸ್ಕೋಪ್ ವಾಸ್ ಫೌಂಡ್ ಬೈ ಲೆವೆನ್ ಹುಕ್. ಬೈ ಯೂಸಿಂಗ್ ದ ಮೈಕ್ರೋಸ್ಕೋಪ್ ವಿ ಕ್ಯಾನ್ ಏಬಲ್ ಟು ಸಿ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಬರಿಗಣ್ಣಲ್ಲಿ ನೋಡೋಕೆ ಆಗೋದಿಲ್ಲ, ಮೈಕ್ರೋಸ್ಕೋಪಲ್ಲಿ ನಾವು ನೋಡಬಹುದು. ಎಕ್ಸಾಂಪಲ್ಸ್ ಫಾರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸಸ್. ಸೊ ಈ ಸೂಕ್ಷ್ಮ ಜೀವಿಗಳಿಗೆ ಉದಾಹರಣೆ ಶಿಲೀಂಧ್ರಗಳು ಮತ್ತು ಆದಿಜೀವಿಗಳಾಗ್ತವೆ. ಸೊ ಐ ಹೋಪ್ ಇಲ್ಲಿವರೆಗೂ ನಾನು ಕೊಟ್ಟಿರೋಂಥ ನೋಟ್ಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಇದೆ ಅಂತ ಅಂದ್ಕೊತೀನಿ. ಸೊ ಏನಾದರೂ ಸಜೆಷನ್ಸ್ ಅಥವಾ ಏನಾದರೂ ಕ್ವೈರೀಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಜೆಸ್ಟ್ ಮಾಡಿ. ಸೊ ನಮ್ಮದು ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಆನ್ ಜೀವಕೋಶ ಸೆಲ್. ಸೊ ನಾನು ರಿಟರ್ನ್ ನೋಟ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.